ಯೋಗ ನಿದ್ರಾ ಆಂತರಿಕ ಅರಿವಿನೊಂದಿಗೆ ಸಂಪೂರ್ಣ ವಿಶ್ರಾಂತಿ ತಂತ್ರವಾಗಿದೆ. ದೇಹವು ನಿದ್ರಿಸಬಹುದಾದರೂ ಮನಸ್ಸು ಜಾಗೃತವಾಗಿರುತ್ತದೆ ಮತ್ತು ಎಚ್ಚರವಾಗಿರುತ್ತದೆ. ಈ ಅಭ್ಯಾಸವು ಮನಸ್ಸನ್ನು ಶಾಂತಗೊಳಿಸಲು ಮತ್ತು ಆಂತರಿಕ ಶಾಂತಿಯ ಸ್ಥಿತಿಯನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ. ವಿಶ್ವ ಪೂರ್ಣಿಮಾ ಯೋಗ ಕೇಂದ್ರದಲ್ಲಿ ಡಾಕ್ಟರ್ ವೆಂಕಟೇಶ್ ಗುರೂಜಿ ಅವರ ಮಾರ್ಗದರ್ಶನದಲ್ಲಿ ಯೋಗ ನಿದ್ರವನ್ನು ಕಲಿಸಲಾಗುತ್ತದೆ. ಇಂದು ಯೋಗ ನಿದ್ರವನ್ನು ಅಭ್ಯಾಸ ಮಾಡೋಣ. ನೀವೆಲ್ಲರೂ ಶವಾಸನದಲ್ಲಿ ವಿಶ್ರಾಂತಿಯನ್ನು ಪಡೆಯಿರಿ. ನಿಮ್ಮ ಬೆನ್ನಿನ ಮೇಲೆ ಮಲಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಕೈಗಳನ್ನು ಹರಡಿ ಮತ್ತು ಕಾಲುಗಳನ್ನು ಹೊರತುಪಡಿಸಿ ನಿಮ್ಮ ಮನಸ್ಸು ಮತ್ತು ದೇಹವನ್ನು ಸಂಪೂರ್ಣವಾಗಿ ವಿಶ್ರಾಂತಿ ಮಾಡಿ. ಅಭ್ಯಾಸ ಮುಗಿಯುವವರೆಗೂ ಕಣ್ಣುಗಳನ್ನು ತೆರೆಯಬೇಡಿ. ಎಲ್ಲಾ ಸೂಚನೆಗಳನ್ನು ಅನುಸರಿಸಿ ಮತ್ತು ನೆನಪಿಡಬೇಕಾದ 2 ಪ್ರಮುಖ ಅಂಶಗಳೆಂದರೆ ದೇಹದಲ್ಲಿ ಚಲನೆಗಳಿರುವುದಿಲ್ಲ ಮತ್ತು ನಿದ್ರೆ ಹೋಗಬಾರದು. ನೀವು ಪೂರ್ತಿ ಎಚ್ಚರವಾಗಿರಬೇಕು. ನಿಮ್ಮ ಇಡೀ ಭೌತಿಕ ದೇಹದ ಸಂಪೂರ್ಣ ಹರಿವನ್ನು ಬೆಳೆಸಿಕೊಳ್ಳಿ. ದೇಹದ ವಿವಿಧ ಭಾಗಗಳ ಮೂಲಕ ಪ್ರಜ್ಞೆಯ ಚಲನೆಗೆ ಸಿದ್ಧರಾಗಿ ನಿಮ್ಮ ಮನಸ್ಸಿನಲ್ಲಿ ದೇಹದ ನಿರ್ದಿಷ್ಟ ಭಾಗ ಅಥವಾ ನಿರ್ದಿಷ್ಟ ಅಂಗದ ಹೆಸರನ್ನು ಪುನರಾವರ್ತಿಸಿ ಮತ್ತು ಅದರ ಸುತ್ತಲೂ ಒಂದು ಕ್ಷಣ ಜಾಗೃತಿ ಮೂಡಿಸಲು ಪ್ರಯತ್ನಿಸಿ. ಉದಾಹರಣೆಗೆ, ನಾನು ಬಲಗೈ ಹೆಬ್ಬೆರಳು ಎಂದು ಹೇಳಿದರೆ ನೀವು ಅದನ್ನು ಚಲಿಸದೆ ಮಾನಸಿಕವಾಗಿ ಬಲಗೈ ಹೆಬ್ಬೆರಳು ಎಂದು ಹೇಳಬೇಕು. ನಾನು ನಿಮ್ಮ ಪ್ರಜ್ಞೆಯನ್ನು ದೇಹದ ವಿವಿಧ ಭಾಗಗಳಿಗೆ ಕರೆದೊಯ್ಯುತ್ತೇನೆ. ನಿಮ್ಮನ್ನು ಎಚ್ಚರವಾಗಿರಿಸಿಕೊಳ್ಳಿ ಮತ್ತು ಜಾಗೃತಿಯನ್ನು ಬೆಳೆಸಿಕೊಳ್ಳಿ. ಮಾನಸಿಕವಾಗಿ ಹೇಳಿ: ಬಲಗೈ ಹೆಬ್ಬೆರಳು, ತೋರು ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರುಬೆರಳು, ಅಂಗೈ, ಮಣಿಕಟ್ಟು, ಮುಂಗೈ, ಮೊಣಕೈ, ಮೇಲಿನ ತೋಳು, ಭುಜ, ಕಂಕುಳ, ಎದೆಯ ಬಲಭಾಗ, ಸೊಂಟ, ತೊಡೆ, ಮೊಣಕಾಲು, ಕರುವಿನ ಸ್ನಾಯು, ಪಾದ, ಹಿಮ್ಮಡಿ, ಬಲಕಾಲಿನ ಬೆರಳುಗಳು 1, 2, 3, 4, 5. ದೇಹದ ಎಡಭಾಗಕ್ಕೆ ಎಡಗೈ ಹೆಬ್ಬೆರಳು, ತೋರು ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರುಬೆರಳು, ಅಂಗೈ, ಮಣಿಕಟ್ಟು, ಮುಂಗೈ, ಮೊಣಕೈ, ಮೇಲಿನ ತೋಳು, ಭುಜದ ಕಂಕುಳು, ಎದೆಯ ಎಡಭಾಗ, ಸೊಂಟ, ತೊಡೆ, ಮೊಣಕಾಲು, ಕರುವಿನ ಸ್ನಾಯು, ಪಾದ, ಹಿಮ್ಮಡಿ, ಸೊಂಟ, ಎಡಕಾಲಿನ ಬೆರಳುಗಳು 1, 2, 3, 4, 5. ನಿಮ್ಮ ಗಮನವನ್ನು ದೇಹದ ಹಿಂಭಾಗಕ್ಕೆ ಹರಿಸಿ. ನೆಲವನ್ನು ಸ್ಪರ್ಶಿಸುತ್ತಿರುವ ನಿಮ್ಮ ತಲೆಯ ಹಿಂಭಾಗ, ಬಲಭುಜದ ಎಲುಬು, ಎಡಭುಜದ ಎಲುಬು. ಬೆನ್ನಿನ ಭಾಗಕ್ಕೆ ನಿಮ್ಮ ಮನಸ್ಸನ್ನು ತೆಗೆದುಕೊಳ್ಳಿ. ಬೆನ್ನಿನ ಬಲಭಾಗ, ಬೆನ್ನಿನ ಎಡಭಾಗ, ಇಡೀ ಬೆನ್ನು ಹುರಿ, ಬಲಪೃಷ್ಠ, ಎಡಪೃಷ್ಠ. ತಲೆಯ ಮೇಲ್ಭಾಗಕ್ಕೆ ತಲೆ, ಹಣೆ, ಬಲಹುಬ್ಬು, ಎಡಹುಬ್ಬು, ಹುಬ್ಬುಗಳ ಮಧ್ಯಭಾಗ, ಬಲಕಣ್ಣು, ಎಡಕಣ್ಣು, ಬಲಮೂಗಿನ ಹೊಳ್ಳೆ, ಎಡಮೂಗಿನ ಹೊಳ್ಳೆ, ಬಲಕೆನ್ನೆ, ಎಡಕೆನ್ನೆ, ಬಲಕಿವಿ, ಎಡಕಿವಿ, ಮೇಲಿನ ತುಟಿ, ಕೆಳ ತುಟಿ, ಹಲ್ಲು, ಹೊಸಡುಗಳು, ನಾಲಿಗೆ, ಕೆಳದವಡೆ, ಮೇಲಿನ ದವಡೆ, ಗಂಟಲು, ಎದೆಯ ಬಲಭಾಗ, ಎದೆಯ ಎಡಭಾಗ, ಎದೆಯ ಮಧ್ಯಭಾಗ, ಕಿಬ್ಬೊಟ್ಟೆಯ ಮೇಲ್ಭಾಗ, ಹೊಕ್ಕುಳಿನ ಮಧ್ಯ, ಹೊಟ್ಟೆಯ ಕೆಳಭಾಗ, ಬಲಸೊಂಟ, ಎಡಸೊಂಟ. ನಾನು ಎಚ್ಚರವಾಗಿದ್ದೇನೆ,
ನಾನು ನಿದ್ದೆ ಮಾಡುತ್ತಿಲ್ಲ. ನಾನು ಎಚ್ಚರವಾಗಿದ್ದೇನೆ ಮತ್ತು ನೀಡಲಾದ ಸೂಚನೆಗಳನ್ನು ಅನುಸರಿಸುತ್ತಿದ್ದೇನೆ. ನಿಮ್ಮ ಕಿಬ್ಬೊಟ್ಟೆಯಲ್ಲಿ ಸಾಮಾನ್ಯ ಉಸಿರಾಟದ ಬಗ್ಗೆ ಅರಿವು ಬೆಳೆಸಿಕೊಳ್ಳಿ. ಉಸಿರಾಟವನ್ನು ಬದಲಾಯಿಸಬೇಡಿ. ಕಿಬ್ಬೊಟ್ಟೆಯ ಏರಿಳಿತದ ಬಗ್ಗೆ ಜಾಗರೂಕವಾಗಿರಿ. ಪ್ರತಿ ಉಸಿರಾಟದಲ್ಲೂ ಅದು ಏರುತ್ತದೆ ಮತ್ತು ಪ್ರತಿ ಉಸಿರಾಟದೊಂದಿಗೆ ಅದು ಕೆಳಗೆ ಬರುತ್ತದೆ. ಈ ತರಂಗದಂತಹ ಚಲನೆಯ ಬಗ್ಗೆ ಕೆಲವು ಕ್ಷಣಗಳವರೆಗೆ ಜಾಗರೂಕರಾಗಿರಿ. ನೀವು ಉಸಿರು ಹೊರಗೆ ಹಾಕುವ ಮೂಲಕ ನಿಮ್ಮ ದೇಹ ಮತ್ತು ಮನಸ್ಸಿನ ಕಲ್ಮಶವನ್ನು, ವಿಷವನ್ನು, ಉದ್ವೇಗ, ಚಿಂತೆ, ಹತಾಶೆಗಳನ್ನು, ಕೋಪ, ಅಸಮಾಧಾನ ಮತ್ತು ತಪ್ಪಿತಸ್ಥತೆಯನ್ನು ಹೊರಹಾಕುತ್ತಿದ್ದೀರಿ. ಪ್ರತಿ ನಿಶ್ವಾಸದೊಂದಿಗೆ ನೀವು ಹೆಚ್ಚು ಹೆಚ್ಚು ಆರಾಮವಾಗುತ್ತಿದ್ದೀರಿ ಮತ್ತು ನೀವು ತೆಗೆದುಕೊಳ್ಳುವ ಪ್ರತಿ ಉಸಿರಾಟದೊಂದಿಗೆ ಹೆಚ್ಚು ಹೆಚ್ಚು ವಿಶ್ರಾಂತಿ ಪಡೆಯಿರಿ. ಪ್ರಾಣವು ಪ್ರತಿಯೊಂದು ಅಂಗವನ್ನು ಹಾದು ಹೋಗುತ್ತಿದ್ದಂತೆ ಅದು ಆ ಭಾಗವನ್ನು ಚೈತನ್ಯ ಮತ್ತು ಆರೋಗ್ಯದಿಂದ ತುಂಬುತ್ತದೆ. ನಿಮ್ಮ ಅರಿವನ್ನು ಭೌತಿಕ ದೇಹದ ಕಡೆಗೆ ಕೊಂಡೊಯ್ಯಿರಿ. ನಿಮ್ಮ ಕಾಲ್ಬೆರಳುಗಳು, ಕಾಲುಗಳು, ಕೈಗಳು, ಕೈಬೆರಳುಗಳು, ಕುತ್ತಿಗೆ ಮತ್ತು ತಲೆಯನ್ನು ನಿಧಾನವಾಗಿ ಚಲಿಸಿ. ನಿಧಾನವಾಗಿ ಬಲಭಾಗಕ್ಕೆ ತಿರುಗಿ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಅಂಗೈಯನ್ನು 30 ಸೆಕೆಂಡುಗಳ ಕಾಲ ಉಜ್ಜಿ ನಿಮ್ಮ ಕಣ್ಣುಗಳು ಮತ್ತು ಹುಬ್ಬುಗಳಿಗೆ ಶಾಖ ಶಕ್ತಿಯನ್ನು ಅನ್ವಯಿಸಿ. ನಿಮ್ಮ ಅಂಗೈಗಳನ್ನು ನಿಮ್ಮ ಮುಖದ ಮುಂದೆ ತಂದು ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ಥ್ಯಾಂಕ್ ಯು.